ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಜುಷ್. ನಾನು ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್. ಇವತ್ತು ವರ್ಲ್ಡ್ ಅಸ್ತಮಾ ಡೇ. ಈ ವರ್ಷದ ಥೀಮ್ ಬಂದುಬಿಟ್ಟು ಮೇಕ್ ಇನ್ಹೇಲ್ ಟ್ರೀಟ್ಮೆಂಟ್ ಆಕ್ಸೆಸಿಬಲ್ ಫಾರ್ ಆಲ್. ಸೊ ಅಸ್ತಮಾ ನಾವು ಯಾರಲ್ಲಾದರೂ ಕಾಣ್ಬೋದು, ಮಕ್ಕಳಲ್ಲಿ ಕಾಣ್ಬೋದು, ದೊಡ್ಡವರಲ್ಲಿ ಕಾಣ್ಬೋದು, ಯಾವತ್ತೂ ಇಲ್ಲದೆ ಇರೋದು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕಾಣ್ಬೋದು. ಇದು ಪಾರ್ಟ್ಲಿ ಜೆನೆಟಿಕ್, ಅಂದರೆ ತಂದೆ ಅಥವಾ ತಾಯಿಗೆ ಇತ್ತು ಅಂತಂದರೆ ಮಕ್ಕಳಿಗೆ ಬರೋಂಥ ಚಾನ್ಸಸ್ 25% ಇರುತ್ತೆ. ಪಾರ್ಟ್ಲಿ ಅಲರ್ಜಿಕ್, ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನಿಂದ ಕೂಡ ಅಸ್ತಮಾ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೆಲವೊಬ್ಬರಿಗೆ ಕೆಲವೊಂದು ಆಹಾರ ತೊಗೊಂಡ್ರೆ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇಂಡೋರ್ ಅಲರ್ಜನ್ ಅಂದರೆ ಹೌಸ್ ಡಸ್ಟ್ ಮೈಟ್ ಆಗಿರ್ಬೋದು, ಇದು ಎಲ್ಲಿ ಮಲಗೋಂಥ ಬೆಡ್ಡಲ್ಲಿ, ಬ್ಲ್ಯಾಂಕೆಟ್ಸಲ್ಲಿ, ಸ್ವೆಟರಲ್ಲಿ ಎಲ್ಲೂ ಕೂಡ ಕಾಣಿಸ್ಕೋಬೋದು. ಪೆಟ್ ಡ್ಯಾಂಡರ್ ಆಗಿರ್ಬೋದು. ಸೊ ಇದರಿಂದ ಕೂಡ ಅಸ್ತಮಾ ಅಟ್ಯಾಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ ಬಂದುಬಿಟ್ಟು ಉಪ್ಸ ಇರುತ್ತೆ, ವೀಸಿಂಗ್ ಇರುತ್ತೆ, ಎದೆ ಬಿಗ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ, ಕೆಮ್ಮು, ಕಫ ಇರುತ್ತೆ. ಸೊ ಇದನ್ನು ಡಯಾಗ್ನೋಸ್ ಮಾಡಬೇಕು ಅಂತ ಅಂದರೆ ನಾವು ಪಲ್ಮರಿ ಫಂಕ್ಷನ್ ಟೆಸ್ಟ್, ಸ್ಪೈರೋಮೆಟ್ರಿ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಅಸ್ತಮಾ ಇದೇನೋ ಇಲ್ವೋ, ಇತ್ತು ಅಂದರೆ ಎಷ್ಟು ಸಿವಿಯರ್ ಆಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಟ್ರೀಟ್ಮೆಂಟ್ ಬಂದುಬಿಟ್ಟು ಇನ್ಹೇಲರ್ಸು. ಸೊ ಮಾತ್ರೆ ಎಲ್ಲ ಶಾರ್ಟ್ ಕೋರ್ಸ್ ಮಾತ್ರೆ ಎಲ್ಲ ಕೊಡ್ತೀವಿ, ಅದು ಸೆಕೆಂಡು. ಸೊ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಂತ ಅಂದರೆ ಇನ್ಹೇಲರ್ಸ್. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಂಜಪ್ಪ ಹೆಲ್ತ್ ಕೇರ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಫಾಲೋ ಮಾಡಿ.